ಕ್ರಿಕೆಟಿಗ ಕೆ.ಸಿ. ಕಾರ್ಯಪ್ಪ ಪ್ರೇಮ ಪ್ರಕರಣಕ್ಕೆ ಟ್ವಿಸ್ಟ್ ಸಿಕ್ಕಿದೆ. ಸೊ ಇದೀಗ ಪಂಚನಾಮೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಜಾರಿಗೊಳಿಸಲಾಗಿದೆ. ಕಾರ್ಯಪ್ಪ ಮೊಬೈಲ್ ಡೀಟೇಲ್ಸ್ ಅನ್ನ ಖಾಕಿ ಪಡೆ ತಲೆ ಹಾಕ್ತಾ ಇದೆ. ಬೆಂಗಳೂರಿನ ಆರ್ಟಿ ನಗರ ಪೊಲೀಸರು ನೋಟಿಸ್ ಅನ್ನು ಈಗಾಗಲೇ ಜಾರಿಗೊಳಿಸಿದ್ದಾರೆ. ಡ್ರಗ್ಸ್ ಬಗ್ಗೆ ಕೂಡ ಮಾಹಿತಿ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಮುಂದಾಗಿದ್ದಾರೆ. ಕೆ.ಸಿ. ಕಾರ್ಯಪ್ಪ ಮೊಬೈಲ್ ಡೀಟೇಲ್ಸ್ ಜಾಲಾಡೋದಕ್ಕೆ ಪೊಲೀಸರು ಮುಂದಾಗಿದ್ದಾರೆ. ಈಗಾಗಲೇ ಕಾರ್ಯಪ್ಪ ಮೇಲೆ ಸಾಲು ಸಾಲು ಆರೋಪಗಳು ಕೇಳಿ ಬಂದಿದ್ದಾವೆ. ಪರಸ್ಪರ ಆರೋಪ ಪ್ರತ್ಯಾರೋಪ ಮಾಡಿದ್ದಾರೆ. ಸಂತ್ರಸ್ತ ಯುವತಿ ಮತ್ತು ಕಾರ್ಯಪ್ಪ ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ತಿದ್ರು ಅನ್ನುವಂತಹ ಆರೋಪವನ್ನ ಈ ಸಂದರ್ಭದಲ್ಲಿ ಮಾಡಿರ್ತಾರೆ. ಸೊ ಎಲ್ಲ ಆಯಾಮಗಳಲ್ಲಿ ಈಗ ತನಿಖೆ ಅನ್ನೋದು ಮುಂದುವರಿಬೇಕಾಗತ್ತೆ. ಹಾಗಾಗಿ ಪಂಚನಾಮೆಗೆ ಹಾಜರಾಗಬೇಕು ಅಂತ ಹೇಳಿ ನೋಟಿಸ್ ಅನ್ನ ಪೊಲೀಸ್ ಇಲಾಖೆ ನೀಡಿದೆ. ಹಾಗಾಗಿ ಕಾರ್ಯಪ್ಪ ವಿಚಾರಣೆಗೆ ಪೊಲೀಸರು ಒಳಪಡಿಸ್ತಾರೆ. ಡ್ರಗ್ಸ್ ಬಗ್ಗೆ ಕೂಡ ಮಾಹಿತಿಯನ್ನು ಕಲೆ ಹಾಕ್ತಾರೆ. ನೋಡಿ, ಕಳೆದ ಕೆಲ ವರ್ಷಗಳ ಹಿಂದೆ ಡ್ರಗ್ಸ್ ಅನ್ನೋದು ವ್ಯಾಪಕ ಮಟ್ಟದಲ್ಲಿ ಬಹಳಷ್ಟು ಸದ್ದು ಮಾಡಿತ್ತು. ಹಲವು ಸಿನಿಮಾ ನಟರು, ಕಿರುತೆರೆ ನಟಿಯರು ಈ ಡ್ರಗ್ಸ್ ಜಾಲದಲ್ಲಿದ್ದಾರೆ ಎನ್ನುವಂತಹ ಮಾಹಿತಿ ಇತ್ತು. ಸೊ ಇದೀಗ ಕ್ರಿಕೆಟಿಗರು ಅಥವಾ ಕ್ರೀಡಾಪಟುಗಳು ಡ್ರಗ್ಸ್ ಅಂದಾಗ ಕೊಂಚ ಹೆಚ್ಚಿನ ಜಾಗೃತಿಯನ್ನು ವಹಿಸಬೇಕಾಗುತ್ತೆ. ಈಗ ನೋಡಿ, ಆರೋಪ ಪ್ರತ್ಯಾರೋಪ ಅನ್ನೋದು ತೀವ್ರ ರೀತಿಯಲ್ಲಾಗಿತ್ತು. ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ತಿದ್ರು ಅನ್ನುವಂತಹ ಗಂಭೀರ ಆರೋಪ ಇರೋದರಿಂದಾಗಿ ಪಂಚನಾಮೆ ಆಗಲೇಬೇಕಾಗುತ್ತೆ. ಆ ನಿಟ್ಟಿನಲ್ಲಿ ನೋಟಿಸನ್ನು ಜಾರಿಗೊಳಿಸಲಾಗಿದೆ. ಡ್ರಗ್ಸ್ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೂ ಕೂಡ ಅಧಿಕಾರಿಗಳು ಮುಂದಾಗಿದ್ದಾರೆ. ಇನ್ನು ಕಾನೂನಿನ ತೊಡಕಿಗೆ ಕೆ.ಸಿ. ಕಾರ್ಯಪ್ಪ ಒಳಗಾಗುವ ಎಲ್ಲ ಸಾಧ್ಯತೆಗಳಿದ್ದಾವೆ. ಆರಂಭ ಆಗಿದ್ದು ಪ್ರೇಮ ಪುರಾಣ ಅಂತೇಳಿ ಇದೀಗ ಡ್ರಗ್ಸ್ವರೆಗೂ ಬಂದು ನಿಂತುಕೊಂಡಿದೆ. ಹಾಗಾಗಿ ಮುಂದೆ ಈ ಪ್ರಕರಣ ಎಲ್ಲಿ ಹೋಗಿ ನಿಂತುಕೊಳ್ಳುತ್ತೆ ಕಾದು ನೋಡಬೇಕಾಗಿದೆ. ಮಾಹಿತಿ ನೀಡ್ತಾರೆ ನಮ್ಮ ಪ್ರತಿನಿಧಿ ವಿಶ್ವ. ಕೆ.ಸಿ. ಕಾರ್ಯಪ್ಪ ವಿಚಾರಕ್ಕೆ ಬರೋದಾದ್ರೆ ಆರಂಭಿಕ ಹಂತದಲ್ಲಿ ಇದು ಪ್ರೇಮ ಪುರಾಣದ ರೀತಿ ಕಂಡು ಬಂತು. ನಂತರ ಇದರ ಹಂತವನ್ನು ನೋಡ್ತಾ ಹೋಗೋದಾದ್ರೆ ಡ್ರಗ್ಸ್ ಬಗ್ಗೆ ಬಂದು ನಿಂತ್ಕೊಂಡ್ಬಿಟ್ಟಿದೆ. ಸೊ ತನಿಖೆ ಅನ್ನೋದು ಯಾವ ಮಟ್ಟಕ್ಕೆ ನಡೆಯುತ್ತೆ, ಈಗಾಗಲೇ ನೋಟಿಸಲ್ಲಿ ಏನೆಲ್ಲ ಮೆನ್ಷನ್ ಮಾಡಿದ್ದಾರೆ, ಈ ಪ್ರಕರಣ ಮುಂದೆ ಯಾವ ತಿರುವನ್ನು ಪಡ್ಕೊಳ್ಬಹುದು ಅಂತ ಅನ್ಸುತ್ತೆ ವಿಶ್ವ? ಖಂಡಿತವಾಗಲು ಈಗಾಗಲೇ 2 ಪ್ರಕರಣಗಳು ದಾಖಲಾಗಿರುವಂತದ್ದು. ಪ್ರಮುಖವಾಗಿ ಕೆ.ಸಿ. ಕಾರ್ಯಪ್ಪ ವಿಷಯಕ್ಕೆ ಸಂಬಂಧಪಟ್ಟಂತೆ ಮದುವೆ ಆಗೋದಾಗಿ ನಂಬಿಸಿ ನನಗೆ ವಂಚಿಸಿದ್ದಾರೆ ಅನ್ನೋ ಒಂದು ನಿಟ್ಟಿನಲ್ಲೂ ಕೂಡ ಒಂದು ಕಂಪ್ಲೇಂಟ್ ಕೂಡ ರಿಜಿಸ್ಟರ್ ಆಗಿರುತ್ತೆ. ಅದರ ಪ್ರತಿದೂರನ್ನ ದಾಖಲಿಸುವಂತಹ ಕೆಲಸವನ್ನ ಕೆ.ಸಿ. ಕಾರ್ಯಪ್ಪ ಮಾಡಿದ್ದಾರೆ. ಈಗ ಸದ್ಯಕ್ಕೆ ಗರ್ಲ್ ಫ್ರೆಂಡ್ ಜೊತೆ ಸಮಸ್ಯೆ ಮತ್ತು ಮೈ ಮೇಲೆ ಎಳೆದುಕೊಂಡಂತಹ ಕೆ.ಸಿ. ಕಾರ್ಯಪ್ಪಗೆ ಈಗ ಮತ್ತೊಂದು ಸಂಕಷ್ಟ ಕೂಡ ಎದುರಾಗಿರುವಂತದ್ದು. ಇನ್ನು ಪಂಚನಾಮೆಗೆ ಹಾಜರಾಗುವಂತೆ ನೋಟಿಸ್ ಅನ್ನು ಕೂಡ ಈಗ ಆರ್ಟಿ ನಗರ ಪೊಲೀಸರು ಮಾಡಿದ್ದಾರೆ. ಇನ್ನು ಕೆ.ಸಿ. ಕಾರ್ಯಪ್ಪ ಮೊಬೈಲ್ ಡೀಟೇಲ್ಸ್ ಅನ್ನು ತೆಗೆದುಕೊಡೋದಕ್ಕೂ ಕೂಡ ಪೊಲೀಸರು ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇರುವಂತದ್ದು. ಇನ್ನು ಈಗ ಕಾರ್ಯಪ್ಪ ವಿರುದ್ಧವಾಗಿ ಸಾಲು ಆರೋಪಗಳನ್ನು ಕೂಡ ಈ ಯುವತಿ ಮಾಡಿರುವಂತದ್ದು. ಮನೆಯಲ್ಲೇ ಡ್ರಗ್ಸ್ ತೆಗೆದುಕೊಳ್ತಿದ್ರು ಅನ್ನುವಂತಹ ಆರೋಪ ಕೂಡ ಮಾಡಿದ್ರು. ಹೀಗಾಗಿ ಕಾರ್ಯಪ್ಪ ವಿಚಾರಣೆಗೆ ಪೊಲೀಸರು ಕೂಡ ಮುಂದಾಗಿದ್ದಾರೆ ಅನ್ನೋದು ಮಾಹಿತಿ ಕೂಡ ಇದೆ. ಸದ್ಯಕ್ಕೆ ಡ್ರಗ್ಸ್ ಬಗ್ಗೆ ಮಾಹಿತಿ ಕಲೆ ಹಾಕೋದಕ್ಕೆ ಅಧಿಕಾರಿಗಳು ಕೂಡ ಈಗ ಮುಂದಾಗಿರುವಂತದ್ದು. ಇನ್ನು ಕಾನೂನಿನ ತೊಡಕಿಗೆ ಕೆ.ಸಿ. ಕಾರ್ಯಪ್ಪ ಒಳಗಾಗುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಪ್ರಮುಖವಾಗಿ ಪ್ರಕರಣದಲ್ಲಿ ಒಂದು ವಿಡಿಯೋವನ್ನು ಕೂಡ ಕೆ.ಸಿ. ಕಾರ್ಯಪ್ಪ ರಿಲೀಸ್ ಮಾಡಿದ್ರು. ಬೇರೊಬ್ಬನ ಜೊತೆ ಈಕೆ ಇದ್ದು ಈಗ ನನ್ನ ಮೇಲೆ ಗಂಭೀರವಾದಂತಹ ಆರೋಪಣ ಮಾಡ್ತಾ ಇದ್ದಾಳೆ ಅನ್ನೋ ನಿಟ್ಟಿನಲ್ಲೂ ಕೂಡ ಈಗ ಸದ್ಯಕ್ಕೆ ಕಾರ್ಯಪ್ಪ ಕೂಡ ಗಂಭೀರವಾದಂತಹ ಆರೋಪವನ್ನು ಕೂಡ ಮಾಡಿದ್ರು. ಈಗ ಸದ್ಯಕ್ಕೆ ಆರ್ಟಿ ನಗರ ಪೊಲೀಸರಿಂದ ಕಾರ್ಯಪ್ಪ ಪ್ರೇಯಸಿ ಅಂತ ಏನಿದ್ದಾರೆ ಆಕೆಗೂ ಕೂಡ ನೋಟಿಸ್ ಕೊಡುವಂತಹ ಕೆಲಸ ಆಗುತ್ತೆ. ಸದ್ಯಕ್ಕೆ ಕಾರ್ಯಪ್ಪ ವಿರುದ್ಧವಾಗಿ ಪ್ರೀತಿಸಿ ಮದುವೆ ಮಾಡಿಕೊಳ್ಳೋದಕ್ಕೆ ವಂಚಿಸಿರೋ ಅನ್ನೋದು ಆರ್ಟಿ ನಗರ ಪೊಲೀಸರಿಗೆ ದೂರು ನೀಡಿದಂತಹ ಸಂತ್ರಸ್ತ ಯುವತಿಯನ್ನು ಕೂಡ ವಿಚಾರಣೆಗೆ ಕರೆಸುವಂತಹ ಸಾಧ್ಯತೆ ಕೂಡ ಇರುತ್ತೆ. ಸದ್ಯಕ್ಕೆ ಕೆ.ಸಿ. ಕಾರ್ಯಪ್ಪ ಮುಂದುವರಿದ ಭಾಗವಾಗಿ ಇನ್ನು ಯುವತಿಯಿಂದ ಕೆ.ಸಿ. ಕಾರ್ಯಪ್ಪ ಗಾಂಜಾ ಸೇವನೆ ಮಾಡ್ತಾರೆ ಅನ್ನೋ ಒಂದು ಆರೋಪ ಕೂಡ ಏನ್ ಕೇಳಿ ಬಂದಿತ್ತು. ಬೀಡ್ ಮಾದರಿಯ ಡ್ರಗ್ ಅನ್ನ ಸೇವಿಸಿದ್ದಾರಂತ ಯುವತಿ ಕೂಡ ಆರೋಪ ಮಾಡ್ತಿದ್ದಾಳೆ. ಇದಕ್ಕೆ ಪ್ರತಿಯಾಗೂ ಕೂಡ ಯುವತಿ ಮೇಲೆ ಕೆ.ಸಿ. ಕಾರ್ಯಪ್ಪ ಕೂಡ ಆರೋಪ ಮಾಡಿರ್ತಾರೆ. ಸದ್ಯಕ್ಕೆ ಯುವತಿ ಡ್ರಗ್ ಸೇವನೆ ಮಾಡ್ತಾಳೆ ಅಂತ ಏನ್ ಆರೋಪ ಮಾಡಿದ್ರು ಆ ಹಿನ್ನೆಲೆಯನ್ನು ಕೂಡ ಆಕೆಯನ್ನು ಕೂಡ ಕರೆಸಿ ವಿಚಾರಣೆ ನಡೆಸುವಂತಂದ್ರೆ ಏನು FIR ಏನ್ ರಿಜಿಸ್ಟರ್ ಆಗಿದೆ ಅದೇ ಸಂದರ್ಭದಲ್ಲಿ ವಿಚಾರಣೆ ನಡೆಸುವಂತಹ ಕೆಲಸವನ್ನು ಕೂಡ ಈಗ ಪೊಲೀಸರು ಮಾಡ್ತಾರೆ. ಆದ್ರೆ ಈ ಒಂದು ಆರೋಪವನ್ನ ಯುವತಿ ಮತ್ತು ಕೆ.ಸಿ. ಕಾರ್ಯಪ್ಪ ಸೇವಿಸೋದಕ್ಕೆ ರೆಡಿ ಮಾಡ್ತಾ ಇದೆ ಅಂತ ಯುವತಿ ಗಂಭೀರವಾಗಿ ಆರೋಪವನ್ನು ಕೂಡ ಮಾಡಿರುವಂತದ್ದು. ಇನ್ನು ಅಹಮದಾಬಾದ್ ಹೋಟೆಲ್ ನಲ್ಲಿ ತೆಗೆದಂತಹ ವಿಡಿಯೋ ಕೂಡ ಎನ್ನಲಾಗಿತ್ತು. ಹಾಗಾದ್ರೆ ಯುವತಿ ಜೊತೆ ಡ್ರಗ್ ಸೇವನೆ ಮಾಡ್ತಾ ಇದ್ರ ಕೆ.ಸಿ. ಕಾರ್ಯಪ್ಪ ಅನ್ನೋ ಒಂದು ಗಂಭೀರ ಆರೋಪವನ್ನು ಕೂಡ ಈಗ ಮಾಡ್ಲಾಗ್ತಾ ಇರುವಂತದ್ದು. ಸದ್ಯಕ್ಕೆ ತನ್ನ ಪತ್ನಿ ಅಂತ ಸುಳ್ಳು ಹೇಳಿ ಅಹಮದಾಬಾದ್ಗೆ ಕಾರ್ಯಪ್ಪ ಕರ್ಕೊಂಡು ಹೋಗಿದ್ರು ಅನ್ನೋ ಒಂದು ಮಾಹಿತಿ ಕೂಡ ಇರುವಂತದ್ದು. ಇನ್ನು ಕರಿಯರ್ ಹಳ್ಳ ಹಿಡಿತಿದಂತ ಗೊತ್ತಾಗ್ತಾ ಇದ್ರು ಕೂಡ ಯುವತಿಯನ್ನ ಕರೆದೊಯ್ದು ಯಾಕೆ ಈ ರೀತಿ ಮಾಡಿದ್ರು ಅನ್ನೋ ಒಂದು ಆರೋಪ ಇನ್ನು ಪೊಲೀಸರು ಕೂಡ ಈ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ಯುವತಿಯ ಪ್ರಕಾರ ಆ ವಿಡಿಯೋ ಶೂಟ್ ಮಾಡಿದ್ದು ಕೆ.ಸಿ. ಕಾರ್ಯಪ್ಪ ಅನ್ನೋ ಒಂದು ಮಾಹಿತಿ ಕೂಡ ಅಂತಂದ್ರೆ ಈ ವಿಡಿಯೋ ಏನಿದೆ ಈ ವಿಡಿಯೋವನ್ನ ಕೆ.ಸಿ. ಕಾರ್ಯಪ್ಪ ಅವರ ಶೂಟ್ ಮಾಡಿದ್ರು
ಬೇರೆ ಯಾರು ಯುವಕ ಅಲ್ಲ ಅನ್ನೋ ಒಂದು ನಿಟ್ಟಿನಲ್ಲಿ ಈ ಸಂತ್ರಸ್ತ ಯುವತಿ ವಾದ ಮಾಡಿದ್ಲು. ಹೀಗಾಗಿ ಯುವತಿಗೆ ವಂಚಿಸಿದಂತಹ ಪ್ರಕರಣದ ಜೊತೆಗೆ ಗಾಂಜಾ ಸೇವನೆಯ ಕುರಿತು ಕೂಡ ಈಗ ತನಿಖೆ ನಡೆಯುವಂತಹ ಸಾಧ್ಯತೆ ಕೂಡ ಇದೆ. ಇನ್ನು ನಗರ ಪೊಲೀಸ್ ಆಯುಕ್ತರಾದಂತಹ ದಯಾನಂದ್ ಅವರು ಕೂಡ ಈ ಬಗ್ಗೆ ಪ್ರತಿಕ್ರಿಯೆಯನ್ನು ಕೊಟ್ಟಿದ್ದಾರೆ. ನಾವು ಮಾಧ್ಯಮಗಳಲ್ಲಿ ಸುದ್ದಿಯನ್ನ ನೋಡಿದ್ದೇವೆ. ಸುದ್ದಿಯನ್ನ ಕೂಲಂಕುಷವಾಗಿ ಅಂತಂದ್ರೆ ಈ ಸುದ್ದಿ ಏನೇ ಬಂದಿದೆ ಅದರ ವಿರುದ್ಧ ಅದರ ಪ್ರಕರಣದ ಬಗ್ಗೆ ಕೂಲಂಕುಷವಾಗಿ ಪರಿಶೀಲನೆಯನ್ನ ಮಾಡ್ತೇವೆ. ತನಿಖೆ ನಡೆದ ನಂತರ ಹೆಚ್ಚಿನ ಮಾಹಿತಿಯನ್ನು ಕೊಡ್ತೀವಿ ಅಂತ ಕೂಡ ಹೇಳಿರುವಂತದ್ದು. ಒಟ್ಟಾರೆಯಾಗಿ ಈ ಒಂದು ಪ್ರಕರಣದಲ್ಲಿ ಯುವತಿಯಿಂದ ಆರೋಪ ಮತ್ತು ಕಾರ್ಯಪ್ಪರಿಂದ ಪ್ರತ್ಯಾರೋಪ ಆಗ್ತಾ ಇರುವುದರಿಂದ ಪೊಲೀಸರಿಗೂ ಕೂಡ ಈ ಹಿನ್ನೆಲೆಯಲ್ಲಿ ತನಿಖೆ ನಡೆಸೋದಕ್ಕೆ ಸ್ವಲ್ಪ ಕಾಲಾವಕಾಶ ಬೇಕಾಗುತ್ತೆ. ಹೀಗಾಗಿ ಇಬ್ಬರನ್ನು ಕರೆಸಿ ವಿಚಾರಣೆ ನಡೆಸುವಂತಹ ಕೆಲಸವನ್ನ ಪೊಲೀಸರು ಕೂಡ ಮಾಡ್ತಾರೆ. ಅದಾದ್ಮೇಲೆ ಸತ್ಯಾಸತ್ಯತೆ, ಈ ವಿಡಿಯೋದ ಅಸಲಿಯತ್ತು ಮತ್ತು ಈ ಗಾಂಜಾ ಸೇವನೆ ಮಾಡ್ತಾರೆ, ಡ್ರಗ್ಸ್ ಸೇವನೆ ಮಾಡ್ತಾರೆ ಅನ್ನೋ ನಿಟ್ಟಿನಲ್ಲೂ ಕೂಡ ಏನು ಮಾತುಕತೆ ಆಗಿತ್ತು ಅಂದ್ರೆ ಮಾತುಗಳ ಆರೋಪಗಳು ಏನು ಕೇಳಿ ಬಂದಿತ್ತು. ಈ ಹಿನ್ನೆಲೆಯಲ್ಲೂ ಕೂಡ ಪೊಲೀಸರು ತನಿಖೆಯನ್ನು ನಡೆಸ್ತಾರೆ. ಕೆಸಿ ಕಾರ್ಯಪ್ಪಗೆ ಸಂಬಂಧಪಟ್ಟಂತೆ ಡ್ರಗ್ಸ್ ಸೇವನೆ ಮಾಡ್ತಾ ಇದ್ರಂತ ವಿಡಿಯೋದಲ್ಲಿ ಏನ್ ಮೆನ್ಷನ್ ಮಾಡಿದ್ದಾರೆ ಆ ಹಿನ್ನೆಲೆಯಲ್ಲೂ ಕೂಡ ತನಿಖೆಯನ್ನ ನಡೆಸುವಂತಹ ಕೆಲಸವನ್ನ ಈಗ ಪೊಲೀಸರು ಮಾಡೋದಕ್ಕೆ ಮುಂದಾಗಿರುವಂತದ್ದು. ದಿವ್ಯಾ, ಥ್ಯಾಂಕ್ ಯು ನಿಮ್ಮೆಲ್ಲ ಮಾಹಿತಿಗಾಗಿ. ವಿಶ್ವ, ಪ್ರತಿಕ್ಷಣದ ಸುದ್ದಿಗಾಗಿ ಜಿ ಕನ್ನಡ ನ್ಯೂಸ್ ಆಪ್ ಡೌನ್ಲೋಡ್ ಮಾಡಿ. ಲೈವ್ ಟಿವಿ, ಲೇಟೆಸ್ಟ್ ಅಪ್ಡೇಟ್ಸ್, ಎಂಟರ್ಟೈನ್ಮೆಂಟ್, ಲೈಫ್ ಸ್ಟೈಲ್, ಟೆಕ್ನಾಲಜಿ ಸುದ್ದಿ ನಿಮ್ಮ ಅಂಗೈಯಲ್ಲಿ.